ಹಲೋ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಮಂಡ್ಯ ಹುಡುಗಿ. ಇವಾಗ ನಾನು ಅಯ್ಯಂಗಾರಿ ಪುಳಿಯೋಗರೆ, ಇನ್ಸ್ಟ್ಯಾಂಟ್ ಪುಳಿಯೋಗರೆ ತಗೊಂಡು ಸಿಂಪಲ್ಲಾಗಿ ಒಂದು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಏನಪ್ಪ ಇದು ಇನ್ಸ್ಟ್ಯಾಂಟ್ ತೊಗೊಂಡು ಇವಳೇನು ಮಾಡೋದು ಅಂತ ಅಂದ್ಕೊಳ್ಬೇಡಿ, ಇಲ್ಲೇ ಇರೋದು ಮ್ಯಾಜಿಕ್ಕು. ಆ್ಯಕ್ಚುಲಿ ಅವ್ರು ನಿಮಗೆ ಬರೀ ಎಲ್ಲ ಮಿಕ್ಸ್ ಕೊಟ್ಟಿರ್ತಾರೆ, ಬಟ್ ನಾವು ಎಕ್ಸ್ಟ್ರಾ ಸ್ವಲ್ಪ ಐಟಮ್ ಆ್ಯಡ್ ಮಾಡೋದ್ರಿಂದ ಫಾಸ್ಟ್ ಫುಡ್ಡು ಎಷ್ಟು ಟೇಸ್ಟಿಯಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇಷ್ಟು ನಾನು ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಕಡಲೆಕಾಯಿ ಬೀಜ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ಕಡಲೆಕಾಯಿ ಬೀಜನ ಹುರ್ಕೊಳ್ಬೇಕು. ನೋಡಿ, ನೀಟಾಗಿ ಹುರ್ಕೊಳ್ಳೋದು ಗೊತ್ತಾಗುತ್ತೆ. ಚೆನ್ನಾಗಿ ಅದು ಫ್ರೈ ಆದ ನಂತರ ನಾನು ಇದರಲ್ಲಿ 2 ಟೇಬಲ್ ಸ್ಪೂನ್ ಅಯ್ಯಂಗಾರಿ ಇನ್ಸ್ಟಂಟ್ ಪುಳಿಯೋಗರೆ ಪೌಡರ್ ತೊಗೊಂಡಿದ್ದೀನಿ. ಪ್ಲಸ್ ಈ ಥರ ರೈಸ್ನ, ಬಿಸಿ ರೈಸ್ನ ಈ ಥರ ನೀಟಾಗಿ ಹುಡಿ ಹುಡಿಯಾಗಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ, ಒಂದು ಸ್ವಲ್ಪ ಕೊಬ್ಬರಿ, ಒಣ ಕೊಬ್ಬರಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಎಣ್ಣೆ ಕಾದಿತ್ತು, ಸೊ ಅದಕ್ಕೆ ನಾನು ಈಗ ತುಂಬ ಕಾದಿತ್ತು, ಅದಕ್ಕೋಸ್ಕರ ನಾನು ಆ ಪೌಡರು ಮತ್ತು ಒಣ ಕೊಬ್ಬರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕ್ಕೊಳ್ಬೇಕು. ಅಂದರೆ ನಾನು ರೈಸಿಗೆ ಉಪ್ಪು ಹಾಕಲ್ಲ, ಸೊ ಅದಕ್ಕೆ ಒಂಚೂರು ಮಸಾಲೆಗೆ ಹೊಂದ್ಕೊಳ್ಳೋದಕ್ಕೆ ಚೂರು ಉಪ್ಪು ಹಾಕ್ಕೊಳ್ತೀನಿ. ಮತ್ತು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಯಾಕಂದರೆ ಬಿಸಿಲೇ ಹಾಕ್ಬಿಟ್ರೆ ರೈಸ್ ಸ್ವಲ್ಪ ಅದೊಂದು ಥರ ಡ್ರೈ ಆದಂಗೆ ಅನಿಸ್ಬಿಡುತ್ತೆ. ಸೊ ಇದು ತುಂಬ ಕೂಲ್ ಆಗೋ ತನಕ ಸ್ವಲ್ಪ ಬಿಟ್ಬಿಡಬೇಕು, ಒಂದು 3 ಮಿನಿಟ್ಸ್ ಬಿಟ್ಬಿಡಿ. ಆಮೇಲೆ ಈ ರೈಸ್ನ ತಗೊಂಡು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಇನ್ಸ್ಟಂಟು ಇರುತ್ತೆ, ಪ್ಲಸ್ ಫ್ರೆಶ್ ಆಗೇ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಮತ್ತು ಎಕ್ಸ್ಟ್ರಾ ಕಡಲೆಕಾಯಿ ಬೀಜ ಇಷ್ಟಪಡೋರಿಗೆ ಒಂಥರ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಎಳ್ಳನ್ನ ಸೇರಿಸ್ಕೊಂಡಿದ್ದೀನಿ, ಬಿಳಿ ಎಳ್ಳು, ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಳಿ ಎಳ್ಳು ಹಾಕ್ಬೋದು. ಮತ್ತು ಒಂದೆರಡು ಬೆಳ್ಳುಳ್ಳಿ ಇಸ್ಲನ್ನ ತುರಿದು ಹಾಕ್ಕೊಂಡ್ರು ಅದು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಬೆಳ್ಳುಳ್ಳಿ ಹಾಕೋದು, ಸೊ ಹಾಗಾಗಿ ನಾನು ಬೆಳ್ಳುಳ್ಳಿನ ಯೂಸ್ ಮಾಡಿಲ್ಲ. ಚೆನ್ನಾಗಿ ಕೊಬ್ಬರಿ ತುರಿ, ಕರ್ಬೇವಿನ ಸೊಪ್ಪು ಎಕ್ಸ್ಟ್ರಾ, ಕಡಲೆಕಾಯಿ ಬೀಜ ಇದೆ, ರಿಯಲಿ ಸಖತ್ತಾಗಿರುತ್ತೆ ಟೇಸ್ಟು. ಎಷ್ಟು ಚೆನ್ನಾಗಿದೆ ಆ ಕೊಬ್ಬರಿ ತುರಿ, ಕಡಲೆ ಬೀಜ ಎಲ್ಲ ಸಖತ್ತಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್ಡ್. ಬಾಯ್.